ಯಾಕೈತಿ ತ್ರಾಸು ಯಾಕೈತಿ ಏ ಹುಡುಗಿ ಹಿಂಗ್ಯಾಕ ಮಾಡಬೇಡ ದಿಮಾಕ ಏ ಹುಡುಗಿ ಹಿಂಗ್ಯಾಕ ಮಾಡಬೇಡ ದಿಮಾಕ ಈ ಅಣ್ಣಾರ ಸ್ವಲ್ಪ ದಾರಿ ಬಿಟ್ಟು ನಿಂದರಿ ನಮ್ಮ ಅಣ್ಣಾರ ದಾರ ಹೋಗೋರು ಬರೋರು ಯಾಕೆ ಅಡ್ಡಾಡ್ಬೇಕು ಈಗ ನಮ್ಮ ದಾರಿ ನಡ್ಬಾರ್ಕ ನಿಂತ್ರ ಸ್ವಲ್ಪ ಸಾರಿ ನಿಂದರಿ ನಮ್ಮ ಅಣ್ಣಾರ ಶಿವ 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 ಇಂಥ ಮಾತುಗಳನ್ನು ಕೇಳಲಿಂದ ಕಿವಿಗೆ ತೂತ ನೆಟ್ಟಿಗೆ ತೂಯು ನಾವು ಇದು ಎಂತ ದರಿದ್ರ ಮಾತಪ್ಪ ಅಂತೀನಿ ಅಲ್ಲ ಬಂದು ಹಾಕಿನಿ ಒಂದೇ ಸಲಕ ಅಣ್ಣ ಅಂತ ನನ್ನ ಬಾಯಿನ ಪ್ಯಾಕ್ ಮಾಡಿಬಿಟ್ಲಲ್ಲ ಮಾರ ಅಲ್ಲ ರೀ ಏ ಹುಡುಗಿ ಬಂದು ಕೂಡ್ಲೆ ನಿಮ್ಮಂತ ಸುಂದರವಾದ ಹುಡುಗಿಯರು ನಮ್ಮಂತ ಯಂಗ್ ಸ್ಟಾರ್ಗಳ ಒಂದು ಅಣ್ಣ ಅಂತ ನುಡಿಬಾರದು ಅಲ್ಲ ನಾನೇನು ಅಣ್ಣನ ಕಣ ನಿಮ್ಮ ಅಪ್ಪ ಗುಡಿದಾಳ ಅಂತ ಹೇಳಿ ತಾಯಿ ಅಲ್ಲ ನಂಗೆ ಮತ್ತೆ ನಾನು ಅಲ್ಲ ಅಣ್ಣ ಅದು ಅಂತದ್ ಏನ್ ದೊಡ್ಡ ತಪ್ಪಾತು ಅಂತಿ ನಾವ್ ಏನಂತ ದೊಡ್ಡ ಕೆಂಪ್ ಅಲ್ರಿ ನಿಮಗ ಅಣ್ಣ ಅಲ್ಲಾರ್ದೆ ಮತ್ತೆ ಏನಂತ ಕರಿಬೇಕು ಹೇಳ್ರಿ ನಮ್ಮ ಮಹಾನುಭಾವರೇ ಏನಂತ ಕರ್ಬೇಕಂತ ಗೊತ್ತಿರ್ಲಾರ್ದ ಇಷ್ಟ ಹತ್ರಕ್ಕೆ ಬೆಳೆದ ಒಂಟಿ ಹಂಗ ಬಂದ್ ನಿಂತೀಯನ ಇಂತ ಬಿಸಿಲಿನ್ಯಾಗ ಅಲ್ಲ ನಿನ್ನಂತ ಸುಂದರವಾದ ಹೆಣ್ಣಿನ ಬಾಯಿಂದ ಅಣ್ಣನ ಶಬ್ದ ನಮ್ಮಂತವ್ರ ಮುಂದೆ ನುಡಿಬಾರ್ದು ಅಲ್ಲ ನಿನ್ನ ಕೆಸಬಾಯಿ ಹಳೆ ಕೆಸಬಾಯಿ ನೋಡ ಹೇಳ ಹಾಕದಾನ ಗೋಪ ಹಳೆ ಗೋಪ ಹೌದಾ ಅಲ್ಲ ನಿನಗ್ ಬರೀ ಅಣ್ಣ ಅಂದಿದ್ದಕ್ಕ ಈ ನಮ್ನಿ ಕಣ್ ಕೆಂಪು ಮಾಡ್ಕೊಳತ್ತಿ ನಾನಿನ ಹೊತ್ತಿದಕ್ಕೆಲ್ಲ ಹೊಂದಿದಕ್ಕೆಲ್ಲ ನಾನೆಲ್ಲ ನೀನೆಲ್ಲ ನೀ ನನಗ ಹೆಣ್ಣು ಪಣ್ಣು ಅನ್ನಕತ್ತಿಲ್ಲ ಮತ್ತ ನನಗೆ ಹೆಂಗ ಆಗಿರಬಾರ್ದು ನೀವು ಎಗರಾಡ್ರಿ ಯಾರು ಬೇಡ ಅಂತಾರ ಹಾ ಎಗರಾಡ ಆದ್ರ ಅಣ್ಣ ಅನ್ನೋ ಒಂದ್ ಶಬ್ದ ಬಿಟ್ಟ ಸಣ್ಣದನಿಲಿ ಮಾ ಎಂಬ ಅಕ್ಷರವನ್ನು 2 ಸಲ ಜೈಂಟ್ ಮಾಡಿ ಕರೆದ್ರ ನಮ್ಗೆ ಎಷ್ಟು ಖುಷಿ ಆಗ್ತದ ನೀವು ಹೇಳ್ರಿ ಕಸ ಹಾಕಲಿ ಮತ್ ಏನಾಗ್ಬೇಕು ಕಸ ಅದ ಮತ್ತ ಕಸ ಆಗಲಿಲ್ಲ ಅಲ್ಲಿರ್ತಾರ ಅಲ್ಲ ನೋಡ್ರಿ ಯಾರದಾರ ಅಲ್ಲ ನಿಮಗ ಬರೀ ಮಾ ಅನ್ನೋದು 2 ಸರಿ ಜಾಯಿಂಟ್ ಮಾಡಿ ಹೇಳ್ಬೇಕು ಅಂದ್ರೆ ಏನು ಮಾಮ ನಿನಗ ಏನ ಮತ್ತಿ ಮಗ ಏನ ಸೋದರ ಹಂಗಂತಾನೆ ತಿಳಕ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಮತ್ತೆ ನಿಮ್ದು ನಮ್ದು ಒಂದಾಗಿ ಮತ್ತು ಮುಂದೆ ಅಂತ ಏರ್ ಮಾಡಬಹುದು ವಿಚಾರ ಮಾಡ ಹೆಂಗೋ ಅದೇ ವಯಸ್ಸಿಗೆ ಬಂದಿದ್ದಿ ಮತ್ತೆ ಎಂಟಿ ಗಾಡಿ ಹಂಗ ಎಷ್ಟು ದಿನ ಅಡ್ಡಾಡ್ತೀವಿ ನೋಡ ತುಂಬಿ ಬಿಡುತ್ತೀನಿ ಬೇಗ ಬಡಸ್ಕೊಳಕ್ಕೆ ಬಂದೀನಿ ಇವತ್ತು ಯಾಕ ಬಾಳ ನಿಂತು ಹುರುಪ್ ಎದ್ದೈತಿ ಸಣ್ಣಗ ನಾವು ಗಡಗಡ ನಡಗ ತಂಡಿ 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 ಜಾಸ್ತಿ ಆಯ್ತು ತಿಂಡಿ ಕೊಡು ನನಗೆ ಹುಂಡಿ ಏ ಹುಡುಗಿ ಕೊಡು ನನಗೆ ಉಂಡೆ ತಂಡಿ 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 ಜಾಸ್ತಿ ಆಯ್ತು ತಿಂಡಿ ಕೊಡು ನನಗೆ ಉಂಡೆ ಏ ಹುಡುಗಿ ಕೊಡು ನನಗೆ ಉಂಡೆ ಕಟ್ಟುವೆ ನಾನು ತಾಳಿ ಎಂಬ ಕೊಂಡೆ ಹುಡುಗಿ 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 ಸಾಗಿಸೋಣ ಜೀವನದ ಬಂಡೆ ಹುಡುಗಿ ಹತ್ತೈತಿ ತಂಡಿ ತಗಿಲಿನ ಗೊಂಡಿ ಎಷ್ಟೊತ್ತಿ ನೋಡುತ್ತೀನಿ ಯಾಕಲೇ ಸೊಕ್ಕೆಚ್ಚಾಗತ್ತೆ ಯಾಕ ನಂದು ಏನು ನಂದು ನಿಂದು ಜಾಯಿಂಟ್ ಮಾಡೋದು ಮತ್ ನಂದು ನಿಂದು ಸೇರಿಸಿ ಮುಂದೆ ಮತ್ತೊಂದು ತೆಗಿಯೋದು ಏನದು ನನ್ನ ಗಾಡಿಯ ಅಲ್ಲಿ ಲೋಡ್ ಐತಿ ನೀ ಬಂದು ಲೋಡ್ ಮಾಡ್ತಿ ಏನಪ್ಪ ನೀ ಲೋಡ್ ಮಾಡಂಗಿದ್ದಿ ಅದೇ ರೀ ಮದುವೆ ಮಕ್ಕಳು ಸಂಸಾರ ಅಂದ್ರೆ ಆಗ ಕರಿಮರಿ ಮಂಗೆ ಹಣೆ ಕರಿಮರಿ ಮಂಗೆ ನೋಡ ಹೆಂಗಂತ ಮಂಗೆ ಮದುವೆ ಮಾಡ್ಕೊತಾನಂತ ನನಗ ಮಾಡ್ಕೊಂಡು ಏನ್ ನೀನ್ ಎಲ್ಲೇ ಮದುವೆ ಮಾಡ್ಕೊತಾನೆ ಬೇರೆ ಯಾರು ಸಿಕ್ಕಿಲ್ಲ ನಿನಗ ನಾನು ಸಿಕ್ಕಿದ್ದೇನ ಏನ್ ಹಿಂಗೀಗ ಎಲ್ಲೈತಿ ಬಾ ಹಿಡ್ಕೊಂಬರಕ್ ಹೋಗೋಣ ಅಲ್ರಿ ಏನು
ಸ್ವಲ್ಪ ನೀನು ಸುಂದರವಾದ ಮುಖ ತೋರಿಸ್ ನೋಡೋಣ. ಅವ್ವ 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 ಉದ್ದನ ಕಂಬದವ್ರ ನೀವೇನ್ರಿ ಈ ಕಡೆ? ಹೌದ್ರಿ, ನಾವೇ ಉದ್ದನ ಕಂಬದವ್ರ. ಏನ್ರಿ ಉದ್ದನ ಕಂಬದವ್ರ ಈ ಕಡೆ ನಮ್ಮ ಯಾಕೆ ಸುಮ್ಮ ಅವತರ ಸುಮ್ಮನೆ ಆಗಿಲ್ಲ ಅವನು ಇನ್ನೊಂದು ಸುಮ್ಮ ಆಗುವಂತ ನೀನ್ ಅಲ್ಲ ಉದ್ದನ ಕಂಬದವ್ರ ಏನ್ ನಮ್ಮೂರ್ ಕಡೆ ಬಂದ್ಬಿಟ್ರಲ್ಲ ಏನ್ ಸಮಾಚಾರ? ಏನಿಲ್ರಿ, ನಮ್ಮ ಶ್ರೀ ಕೆಂಚಮ್ಮ ದೇವಿ ಜಾತ್ರೆ ಒಳಗ ನಮ್ಮ ಶ್ರೀ ಲಕ್ಷ್ಮೀ ರಂಗನಾಥ ನೌತರಣೆ ನಾಟ್ಯ ಸಂಘದ ವತಿಯಿಂದ ಈ ನಾಟಕದ ಕಾಮುಕರಿಗೆ ತಕ್ಕ ನಾಟಕದ ಕರ್ತೃರಾಗಿರ್ತಕ್ಕಂಥ HS ಕೃಷ್ಣ ಈರಪ್ಪುರ ಅವರ ವಿರಚಿತ ಮತ್ತೊಂದು ಸರಳವಾದ ಎರಡು ಸಂಶಯದ ಉಂಡು ಎಂಬ ನಾಟಕ ಆಡ್ಲಾಕತ್ತಾರಂತ್ರಿ. ಅವ್ನು ಇವತ್ತು ಅದ್ರೊಳಗೆ ಡ್ಯಾನ್ಸರ್ ಕೈ ಕೊಟ್ಟಳು ಅಂತ ಅವ್ರು ಎಲ್ಲರೂ ಮಾತಾಡ್ಲಾಕತ್ತಿದ್ರು. ಅವನು ನನಗೂ ನೋಡು ಆಸೆ ಆಯ್ತು, ಅದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡಿ ನಿಂತಿದ್ದೆ. ಅಷ್ಟೊಂದು ನೀವು ಬಂದ್ರಿ ನೋಡಿ. ಬಿಡ್ರಪ್ಪ, ನಾ ಬಂದ್ರೆ ಏನು ನೀವ್ ಬಂದ್ರೆ ಏನು, ನಾನೇನು ಒಳಗೆ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡೋದು ಒಟ್ರಾಗ ಐತಿ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀರ್ರಿ ನೀವು ಅಂದ್ರಿ, ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಕಲೆ ಹೇಳ್ಬೇಕಂದ್ರ ನನಗೂ ನಾಟಕದಾಗ ಡ್ಯಾನ್ಸ್ ಮಾಡ್ಬೇಕಂತ ಬಾಳ ಆಸೆ ಐತ್ರಿ. ಆದ್ರೆ ಏನ್ ಮಾಡಿದ್ರು ನಾವು ಡ್ಯಾನ್ಸ್ ಮಾಡಕ್ ಬರಂಗಿಲ್ಲ, ಕುಂಡ್ರೋದಾಗೈತಿ ನಂದು. ಅದಕ್ಕೆ ಯಾಕೆ ನೀನು ಯೋಚನೆ ಮಾಡ್ತಿ, ಮತ್ತೇನ್ ಮಾಡ್ಲಿ? ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಡ್ಯಾನ್ಸ್ ಡ್ಯಾನ್ಸ್ ಹಂಗ ಹಿಂಗ ಆಯ್ತ, ನೀನು ಕರೆನ ಪ್ರಾಕ್ಟೀಸ್ ಮಾಡಿಸ್ತೆ ಕರೆನ ಅವ್ರ ಅಣೆ ಮಾಡಿ ಹೇಳ್ಬಿಡು ಸುಮ್ಮ ಅವ್ರು ಪ್ರಾಕ್ಟೀಸ್ ಮಾಡಿಸ್ತಾರ. ಈಗ ಯಾವಾಗ ಮಾಡಿಸ್ತೀರಿ ನೀವು? ಯಾವಾಗ ಯಾಕೆ ಈಗ ಸ್ಟಾರ್ಟ್ 1 2 3
उतर तो मारे तो पल गिरेगा, मगर लड़की को आप मारे तो उस दिल गिरेगा। ಹಸಿವಿನಿಂದ ಅಪ್ಪರಿಸಿದ ಕಾಡಿನಿಂದ ಹೋರಾಟ ವ್ಯಾಘ್ರವನ್ನು ಆವರಿಸುತ್ತಿರುವುದು ಚಾಣಾಕ್ಷತನದ ನರೆಯ ಬೇಟೆ ಬಂದನ್ನು ಅರಿಗಿರವನ ಆಗ ಸರ್ಪ ಒಂದು ಪುಣ್ಯ ನಾದಕ್ಕೆ ಬರ ಬಂದು ಎಡೆ ಬಿಚ್ಚಿ ಪುಸುಗುತ್ತಿರುವುದು ಸೇರಿಟ್ಟ ಶತ್ರುವನ್ನು ಕಚ್ಚಿವಿಸ ಕಾಡಿ ಪ್ರಾಣಾರಿಸಲು ಅದರಂತೆ ಈ ವಾಷಿಂಗ್ಟನ್ ಪರ ರಾಷ್ಟ್ರದಿಂದ ಪ್ರಯಾಣ ಬೆಳೆಸಿ ಪವಾರಿಸಿರುವನು ಪ್ರತಾಪ್ ಸಿಂಗ್ ಎಂಬ ಪರಾಕ್ರಮಶಾಲಿ ತಿಳಿಸಿಕೊಂಡು ಅವನ ಪುಣ್ಯತನವನ್ನು ಬಾಂಡು ಗಳಿಸಲು. ಪ್ರತಾಪ್ ಸಿಂಗ್, ನಿನ್ನ ಆತ್ಮನತೆ ನಡೆದುಕೊಳ್ಳುತ್ತಿರುವುದು ಹೇಗೆ ಗೊತ್ತೇ? ನನ್ನ ಮೇಲೆ ನಿನ್ನ ನಂಬಿಕೆಯನ್ನು ಹೆಚ್ಚಿಸಿ ನಿನ್ನ ಆತ್ಮನತೆ ನಡೆದುಕೊಂಡು ಕೊನೆಗೊಂದು ದಿನ ನಿನ್ನ ವಿಶ್ವಾಸಕ್ಕೆ ದ್ರೋಹವನ್ನು ಬಗೆದು ನಿನ್ನ ತಲೆಯ ಮುಗಿಲಿನ ತಳಸ್ತದ ಪ್ರಾಣಗಳನ್ನೆಲ್ಲ ಬ್ಯಾನ್ ಮಾಡಿ ಅವುಗಳ ನಾನೇ ಒಡೆಯನಾಗಿ ನಿನ್ನ ತಂಗಿಯ ಬಾಳಗಿಣಿಯನ್ನು ನನ್ನ ಚರಣದ ಆಶೆಯನ್ನಾಗಿ ಮಾಡಿಕೊಂಡು ಮನ ಬಂದಂತೆ ಒಳಗೆ ಬೆರೆತು ನನ್ನ ಆಶೆಯನ್ನು ಈಡೇರಿಸಿಕೊಳ್ಳದಿದ್ದರೆ ನಾನಿನ್ನ ಅಗ್ನಿ ಬಾಲಕರಾಗಲ್ಲ, ನಿನ್ನ ಗ್ರಾಚಾರಕ್ಕೆ ದೊಡ್ಡ ದಿಗ್ಧ ಗಂಟಕರಾಗಿ ಎನ್ನಂತರಾಳದೊಡಗಿದ ಕಾಮಾಗ್ನಿಯ ಕೊರಗಿ ಸೇಡೆಂಬ ಚೋಲೆ ನಂದು ಬೇಕಾದರೆ ನಾನು ಗಂಗಾ ಸೆರಗಿಡಿದು ಎಳೆಯಲೇಬೇಕು. ಗಂಗೆಯ ಹಂಗವೆಂಬ ಸೌಂದರ್ಯಕ್ಕೆ ಮುಚ್ಚಿಕೊಂಡಿರುವವಳ ಸೆರಗನ್ನು ಬಿಚ್ಚಿ ಕೆಂಗುಲಾಬಿಯಂತಿರುವವಳ ಗಲ್ಲವನ್ನು ಕಚ್ಚಿ ಸ್ವಚ್ಛವಾಗಿರುವವಳ ಸಿಂಗಾರಕ್ಕೆ ನನ್ನ ಕಾಮೋದ್ರಿಕದ ಅಚ್ಚು ಹಚ್ಚಿದಾಗಲೇ ಮೆಚ್ಚುಗೆ ಆಗುವುದು ನನ್ನ ಅಂತರಾತ್ಮಕ್ಕೆ. ಬಸಲಿಂಗಪ್ಪ, ನನ್ನ ತನ ಮನ ಎಂಬುವುದು ನಿನ್ನ ಮಗಳ ಮನಮುಟ್ಟವು. ಅದು ನಿಮ್ಮಂತ ತಿರುಭೋಗಿಗಳಿಗೆ ತಿಳಿಯದು. ನಿಮ್ಮ ಹುಚ್ಚುಗಳನ್ನು ಹೆಚ್ಚಿಸಿ ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಬರವೆ. ಶಿವರಾಜ್ ಶಿಕ್ಷಕರು ಇವರಿಗೂ ಕೂಡ ಗೋಪಾಲ್ ಅವರಿಂದ ಶಾಲು ಮತ್ತು ಮಾಲಾರ್ಪಣೆ. ಅದೇ ರೀತಿಯಾಗಿ ರಂಗಪ್ಪ ಶಿಕ್ಷಕರು ಇವರಿಗೂ ಕೂಡ ಆದನಗೌಡ ಮಜ್ಜಿಗೆ ಇವರಿಂದ ಶಾಲು ಮತ್ತು ಮಾಲಾರ್ಪಣೆ ಸನ್ಮಾನ. ಅದೇ ರೀತಿಯಾಗಿ ಈ ಜಾಗದ ಮಾಲೀಕರಾಗಿರ್ತಕ್ಕಂಥ ಶ್ರೀ ರಂಗಯ್ಯ ಪೊಲೀಸ್ ಪಟೇಲ್ ಜಿ ಇರ್ಬಗೇರಿ ಇವರಿಗೂ ಮ್ಯಾನೇಜರ್ ತಿಮ್ಮನಗೌಡ ಅವರಿಂದ ಶಾಲು ಮತ್ತು ಮಾಲಾರ್ಪಣೆ. ಅದೇ ರೀತಿಯಾಗಿ ಕೆಂಚಪ್ಪ ಕಂಬಾರಿ ಇವರಿಗೆ ಗೋಪಾಲ್ ರವರಿಂದ ಶಾಲು ಮತ್ತು ಮಾಲಾರ್ಪಣ. ಅದೇ ರೀತಿಯಾಗಿ ವೆಂಕಟೇಶ್ ಹಿರಡ್ಡಿ ಇವರಿಗೂ ಆದಿನಗೌಡ ಮಜ್ಜಿಗೆ ಇವರಿಂದ ಶಾಲು ಮತ್ತು ಮಾಲಾರ್ಪಣೆ ಸನ್ಮಾನ. ದೇವ ಗಜಾನನ, ಈ ಬ್ರಹ್ಮಾಂಡದಲ್ಲಿರುವ ದೇವಾನು ದೇವತೆಗಳಿಗಿಂತಲೂ ಮಿಗಿಲಾಗಿ ಅಗ್ರಗಣ್ಯನಾಗಿ ಪೂಜೆ ಮಾಡಿಸಿಕೊಳ್ಳುತ್ತಾ ಸಂಕಷ್ಟಹರನಾಗಿ ಹಷ್ಟನಾಮಕರನಾಗಿ ಸರ್ವಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಎಂದು ಹಲವಾರು ನಾಮಾಂಕಿತಗಳೊಂದಿಗೆ ಬೆಳೆದುತ್ತಿರುವ ನಿಮಗೂ ಕೂಡ ಅರ್ಥವಾಗದೆ ಈ ಬಡವನ ಬಾಳಿನ ಕಣ್ಣೀರಿನ ನಿಟ್ಟ
ನಿತ್ಯ ಗಣ್ಣಿನಿಂದಲೇ ಎದ್ದು ಹೆಗಲ ಮೇಲೆ ನೇಗಿಲನ್ನು ಹೊತ್ತು ಹೊಲದಲ್ಲಿ ಕುಂಟೆ ಹೊಡೆಯುತ್ತಾ ನೆತ್ತಿಗೆ ಬಿಸಿಲೇರುವವರೆಗೂ ಹಸಿವನ್ನದೆ ದುಡಿದು ಹಸನಾಗಿ ಬೆಳೆದ ಬೆಳೆಯನ್ನೂ ಕಸಕ್ಕಿಂತಲೂ ಕೀಳಾಗಿಕೊಂಡು ಕಾಲು ಕೆಳಗೆ ತುಳಿದು ಹಾಕಿ ನೋಡಿ ದಾಣೆ ಮಾಡುವ ದಳ್ಳಾಳಿಗಿದೆಯಲ್ಲವೇ ನಿಮ್ಮ ಆಶೀರ್ವಾದದ ಅಮೃತದ ಹಸ್ತ. ಮಣ್ಣೇ ತಾನೆಂದು ನಂಬಿ ಹಗಲಿರುಳು ಶ್ರಮ ವಹಿಸಿ ದುಡಿಯುವ ರೈತರಿಗಿದೆ ಈ ಸಮಾಜದಲ್ಲಿ ಕಷ್ಟದ ಜೊತೆಗೆ ಬೇಕಾದಷ್ಟು ಕಷ್ಟ. ಇದು ನಿಮ್ಮ ಕೃಪಾ ಕಟಾಕ್ಷವಲ್ಲ ತಂದೆ, ಅವರವರ ಪ್ರಾರಬ್ಧ ಕರ್ಮ. ಇರಲಿ ತಂದೆ, ಇರಲಿ. ನಾನು ಪ್ರಥಮವಾಗಿ ಪ್ರಾರಂಭಿಸುತ್ತಿರುವ ಈ ನನ್ನ ಪೇಪರ್ನ ವ್ಯಾಪಾರಿನ ಕೆಲಸಕ್ಕೆ ಯಾವುದೇ ಅಡ್ಡಿ ಆತಂಕ ಬಾರದಿರಲೆಂದು ಕರುಣಿಸು ತಂದೆ, ಕರುಣಿಸು. ನಿರ್ಗತಿಕನಾದ ನಾನು ಈ ಒಂದು ಪುಷ್ಪಗುಚ್ಛವನ್ನು ನಿಮ್ಮ ಪಾದಕ್ಕೆ ಅರ್ಪಿಸಿ ನನ್ನ ಇಷ್ಟಾರ್ಥವೆಲ್ಲ ತಮ್ಮಲ್ಲಿ ಬೇಡಿಕೊಳ್ಳುವೆ. ಕರುಣಿಸು ತಂದೆ, ಕರುಣಿಸು. ನಾನು ಇವಳನ್ನು ಎಲ್ಲೂ ನೋಡಿದೆ ಆಗಿದೆಯಲ್ಲ. ಓಹೋ, ಇವಳ ಹೆಸರು ಗಂಗಾ. ಅಂದು ನನ್ನ ಬಾಯಿಗೆ ಓಹೋ ಇವಳ ಹೆಸರು ಗಂಗಾ. ಅಂದು ನನ್ನ ಬಾಯಿಗೆ ತನ್ನ ಸೆರಗನ್ನು ಹಾಕಿ ನನ್ನ ಮನವನ್ನು ತಂಪು ಮಾಡಿದ ತುಂಗ. ನಿಜ ಗಂಗಾ, ಅಂದು ಕಾನನದಲ್ಲಿ ಕಂಡ ಆ ನಿನ್ನ ರೂಪ ಇಂದು ದೇವಸ್ಥಾನದಲ್ಲಿ ದರಿಗಿಳಿದು ಬಂದ ದೇವತೆಯದ್ದು ಕಾಣುತ್ತದೆ. ಈ ನಿನ್ನ ಸುಲಕ್ಷಣದ ರೂಪ ದೇವ ಗಜಾನನ, ಈ ನಿಮ್ಮ ಸನ್ನಿಧಿಗೆ ಆಗಮಿಸಿದ ಈ ನಿನ್ನ ಭಕ್ತಳಾದ ಮನಗಲ್ಲುವ ಯುಕ್ತಿಯನ್ನು ನನ್ನಲ್ಲಿ ಕರುಣಿಸುತ್ತಂದೆ. ಅಲೋ ಗಂಗಾ. ಯಾರು ನೀವು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ಗೊತ್ತು ಗಂಗಾ, ನಾನು ಇದೇ ಊರಿನ ಪ್ರತಾಪನವರ ತಮ್ಮ ವಿಶ್ವ ಅಂತ ನನ್ನ ಹೆಸರು. ಅಂದು ದಾರಿಯಲ್ಲಿ ಭೇಟಿಯಾದಾಗ ನಿಮ್ಮ ಚರಿಗೆಯಲ್ಲಿ ನೀರು ಕುಡಿದನಲ್ಲ, ಅಲ್ಲೇ ಗೊತ್ತಾಯ್ತು ನಿಮ್ಮ ಹೆಸರು ಗಂಗಾ ಅಂತ. ಓ, ನೀವಾ? ಹೌದು ಗಂಗಾ, ಹೌದು ಗಂಗಾ. ಅಂದು ನೀ ಕೊಟ್ಟ ನೀರು ಇನ್ನೂ ನನ್ನ ದೇಹದಿಂದ ಆಚೆ ಹೋಗಿಲ್ಲ. ಆ ನೀರಿನ ಒಂದೊಂದು ಹನಿಗಳು ನನ್ನ ಉಸಿರಲ್ಲಿ ಹಸಿರಾಗಿ ಬೆಳೆಯತೊಡಗಿವೆ. ಅದನ್ನು ಬೆಳೆಸಲು ಇಲ್ಲ ಬತ್ತಿಸಲು ಎಂಬ ಆಲೋಚನೆ ನನ್ನ ಎಡೆಬಿಡದೆ ಕಾಡುತ್ತಿದೆ ಗಂಗಾ. ಶ್ರೀಮಂತರೇ, ನೋಡಿ ಏನ್ ಮಾತನಾಡ್ತಿದ್ದೀರಾ ನೀವು? ಅದೇನಂತ ಹೇಳಬೇಕೆಂದ್ರೆ ಈ ರೀತಿ ಒಗ್ಗಟ್ಟಾಗಿ ಮಾತನಾಡಿದರೆ ನನಗೆ ಹೇಗೆ ಅರ್ಥ ಆಗಬೇಕು? ನೇರವಾಗಿ ಹೇಳಿ ಅದೇನೆಂದು. ಹೇಳುತ್ತೇನೆ ಗಂಗಾ, ಎಲ್ಲ ಹೇಳುತ್ತೇನೆ, ಎಲ್ಲ ಬೆಚ್ಚಿ ಹೇಳುತ್ತೇನೆ. ಆದ್ರೆ ನೀನು ಮಾತ್ರ ಬೆಚ್ಚಿ ಬೀಳದಿರು ಗಂಗಾ. ನಾನು ಬೆಂಗಳೂರಿನಿಂದ ಓದು ಮುಗಿಸಿಕೊಂಡು ನಮ್ಮೂರಿನ ಸೀಮೆಯಲ್ಲಿ ಕಾಲಿಟ್ಟಾಗಲೇ ಮೊಟ್ಟ ಮೊದಲು ಕಂಡದ್ದು ಒಂದು ಸುಂದರ ಸದ್ಗುಣ ಸ್ತ್ರೀಯನ್ನು, ಅಂದರೆ ನಿಮ್ಮನ್ನು. ಅಂದಿನಿಂದ ಇಂದಿನವರೆಗೆ ನನ್ನ ಮನದಲ್ಲಿ ದಿನನಿತ್ಯ ಹಲವಾರು ಕನಸುಗಳು. ಅಂದರೆ ಇದರರ್ಥ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿರುವೆ ಗಂಗಾ. ನೋಡಿ ಸಾವುಕಾರ್ರೆ, ನೀವು ನನ್ನನ್ನು ಸುಲಭವಾಗಿ ಪ್ರೀತಿಸಬಹುದು, ಆದ್ರೆ ನಾನು ನಿಮ್ಮ ಯೋಗ್ಯತೆಗೆ ತಕ್ಕ ಪ್ರೀತಿಸುವ ಶ್ರೀಮಂತಳಲ್ಲ. ಮಸಣದಲ್ಲಿರುವ ಹೂವು ನಾನು. ದೇವರಿಗೆ ಸನ್ನಿಧಿ ಸೇರಲು ಸಾಧ್ಯವೇ? ಗಂಗಾ, ಕಮಲ ಕೆಸರಿನಲ್ಲೇ ಹುಟ್ಟಿದ್ದ ಆದರೂ ಲಕ್ಷ್ಮೀ ಸರಸ್ವತಿಯರನ್ನು ಹೋಲಿಸಿಕೊಂಡಿಲ್ಲವೇ? ಕಸವನ್ನು ತಿಂದಿರೋ ಹಸುವಿನ ಹಾಲು ಅಮೃತಕ್ಕೆ ಸೇರಿಸಲಿಲ್ಲವೇ? ಅದರಂತೆ ನೀನು ಈ ಶ್ರೀಮಂತನನ್ನು ಪ್ರೀತಿಸಿ ಮನಸೋಲಿಸಿರುವೆ ಗಂಗಾ. ನೋಡಿ ಶ್ರೀಮಂತರೇ, ಓ ಗಂಗಾ, ಆ ಶ್ರೀಮಂತ ಅನ್ನೋ ಶಬ್ದವನ್ನು ಬಿಟ್ಟು ಮಾತನಾಡು, ನೇರವಾಗಿ ವಿಶ್ವಾಂತನೇ ಮಾತನಾಡು. ಅದು ಹಾಗಲ್ಲ ಶ್ರೀಮಂತರೇ. ಮುಂದೆ ಬೇರೆ ಏನನ್ನು ಮಾತನಾಡಬೇಡ. ನೋಡು ಗಂಗಾ, ಈ ದೇವಸ್ಥಾನದಲ್ಲಿ ನಿಂತು ಈ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನನ್ನ ಈ ಪ್ರೀತಿಗೆ ಯಾವ ಅಡ್ಡಾತಂಕಗಳು ಬಂದರು ಅದಕ್ಕೆ ನನ್ನ ಈ ಪ್ರಾಣವನ್ನೇ ಮುಡಿಪಾಗಿಡುತ್ತೇನೆ. ಈ ಮಾತು ಸತ್ಯ ಗಂಗಾ, ಸತ್ಯ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಜೀವನ ಪರ್ಯಂತ ನಾನು ಪ್ರೀತಿಸುತ್ತಿರೋದು ಮಾತ್ರ ನಿಮ್ಮನ್ನೇ. ಒಂದು ವೇಳೆ ನನ್ನ ಪ್ರೀತಿ ನಿಮಗೆ ದಕ್ಕದಿದ್ದರೆ? ನನ್ನ ದೈವದಲ್ಲಿ ನಿನ್ನ ಪ್ರೀತಿ ನನಗೆ ದಕ್ಕದಿದ್ದರೆ ನಿಮ್ಮ ನೆನಪಿನಲ್ಲೇ ನನ್ನ ಜೀವನವನ್ನು ಕೊನೆಗಾಣಿಸ್ತೇನೆ ವಿನಃ ಮತ್ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಲಾರ. ಈ ನಿಮ್ಮ ಮಾತಿಗೆ ಸಾಕ್ಷಿ? ಈ ದೇವಸ್ಥಾನದಲ್ಲಿ ಆ ದೇವರ ಮುಂದೆ ಬೆಳಗುತ್ತಿರುವ ಆ ಜ್ಯೋತಿಯೇ ಸಾಕ್ಷಿ. ಆಡಿದ ಮಾತನ್ನು ತಪ್ಪಿದರೆ ಈ ನನ್ನ ನಾಲಿಗೆಯನ್ನು ಕತ್ತರಿಸಿ ಈ ಸಮಾಜದಿಂದ ಶಾಶ್ವತವಾಗಿ ದೂರವಾಗುತ್ತೇನೆ. ನನ್ನನ್ನು ನಂಬುಗಂಗ, ಪ್ಲೀಸ್, ಐ ಲವ್ ಯು.
ನೋಡಿ, ಹಿಂದೆ ಮುಂದೆ ಯೋಚಿಸದೆ ನಾನು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೇನೆ. ಈ ನನ್ನ ಪ್ರೀತಿಯನ್ನೇನು ಎಂದು ನೀವು ಬೀರ್ಗಾಳಿಗೆ ಎಸೆದರೆ ನಾನು ಸಾವಿನ ಮೆಟ್ಟಲೇರಬೇಕಾಗುತ್ತದೆ. ಯೋಚನೆ ಮಾಡಿ. ಒಚ್ಚೆ ಅಂತ ಆದಿ ತಪ್ಪಿ ನಡೆಯುವ ನಡತೆಯೇನ ನಾನಲ್ಲ. ಇದರ ಬಗ್ಗೆ ಕಿಂಚಿತವೂ ಚಿಂತಿಸಬೇಡ. ಹಾ ಗಂಗಾ, ನನ್ನ ಪ್ರೀತಿಯ ಕಾಣಿಕೆ ಮೊಟ್ಟ ಮೊದಲನಾಗಿ ಏನು ಕೊಡಲಿ? ಗಂಗಾ, 1 minute. ಗಂಗಾ, ಬಾಯಲ್ಲಿ ಇದೇ ನನ್ನ ಪ್ರೀತಿಯ ಪ್ರೇಮದ ಮೊಟ್ಟ ಮೊದಲ ಕಾಣಿಕೆ. ಗಂಗಾ, ವೇಳೆ ಬಹಳ ಆಯ್ತು, ಹೊರಡೋಣವೇ? ನೋಡಿ, ನೀವು ಹೊರಡಿ, ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ. ಸರಿ, ನಾನು ಬರುತ್ತೇನೆ. ಟಾಟಾ. ಏನು ಗಂಗಾ, ದೇವಸ್ಥಾನಕ್ಕೆ ಬಂದು ಏನು ಯೋಚನೆ ಮಾಡ್ತಾ ನಿಂತಿರುವೆ ಅಲ್ಲ?
ಬಂದಿರಾ? ಆದಷ್ಟು ಬೇಗ ಮದ್ವೆ ಆಗಲೆಂದು. ಗಂಗಾ, ಕೂಳಿಗೆ ಗತಿ ಇಲ್ಲದವನು ಕುಬೇರನಾಗಲು ಬಯಸಿದಂತಾಯ್ತು ನಿಮ್ಮ ಮಾತು. ನೋಡು ಗಂಗಾ, ಪ್ರಥಮವಾಗಿ ಪ್ರಾರಂಭಿಸಿದ ಈ ನನ್ನ ಪೇಪರ್ ಮಾರುವ ಮೊದಲನೆಯ ದೇಣಿಗೆ ಹಣವನ್ನು ದೇವರಿಗೆ ನೀಡುತ್ತೇನೆಂದು ಬೇಡಿಕೊಂಡಿದ್ದೆ. ಅದನ್ನು ಮುಟ್ಟಿಸಬೇಕೆಂದು ಬರಬೇಕಾಯ್ತು ಅಷ್ಟೇ. ಇರು ಗಂಗಾ. ಇದೇನು ಗಂಗಾ, ದೇವರ ಪಾದಕ್ಕೆಂದು ಅರ್ಪಿಸಿದ ಪುಷ್ಪ ನಿನ್ನ ತಲೆಯಲ್ಲಿ ಧರಿಸಿರುವೆ? ಆ, ಅದು ಅದು ಹೌದು. ಯಾಕೆ ನಾನು ಧರಿಸಬರದೆ? ಇದು ದೇವರ ಮುಡಿಯಲಿತ್ತು ಅನ್ನೋದು ನಿಮಗೆ ಹೇಗೆ ಗೊತ್ತು? ಗಂಗಾ, ಈ ಹೂವನ್ನು ದೇವರ ಪಾದಕ್ಕೆಂದು ಅರ್ಪಿಸಿದ್ದು ನಾನೇ ಗಂಗಾ. ಹೌದಾ? ಅದು ಅದು ನೋಡಿ, ನನಗೆ ಗೊತ್ತಿಲ್ಲದೆ ವಿಚಿತ್ರ ಹೇಗಿದೆ ನೋಡಿ. ನೀವು ನನ್ನ ಅಣ್ಣನ ಸ್ನೇಹಿತನಂದ ಮೇಲೆ ನೀವು ಮುಡಿಸಿದ ಆ ದೇವರಲ್ಲಿರುವ ಹೂವು ನಾನು ಮುಡಿದಿದ್ದೇನೆ. ಎಷ್ಟು ವಿಚಿತ್ರವಾಗಿದೆ ಅಲ್ಲ ದೇವರ ಕೃಪೆ. ಇರಲಿ. ಯಾಕೆ ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ? ಹಾಗೇನಿಲ್ಲ ಗಂಗಾ, ನಿಜವಾಗಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ನಮ್ಮಿಬ್ಬರ ಸ್ನೇಹ ಎಂಬ ಸೂಜಿಗೆ ಸಂತೋಷ ಎಂಬ ದಾರವನ್ನು ಪೂಣಿಸಿ ಸಂಬಂಧ ಎನ್ನುವ ಹೊಲಿಗೆಯನ್ನು ಹಾಕಿದಷ್ಟು ಸಂತೋಷವಾಯಿತು. ನೋಡಿ, ನಾನು ಬಂದು ತುಂಬಾ ಹೊತ್ತಾಯ್ತು. ನನ್ನ ಅಣ್ಣ ಮತ್ತು ನಮ್ಮ ಅಪ್ಪಾಜಿ ಮನೆಯಲ್ಲಿ ನನಗಾಗಿ ಕಾಯ್ತಿರ್ತಾರೆ. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಲಿ ಗಂಗಾ. ಅದೆಷ್ಟು ವಿಚಿತ್ರವಾಗಿದೆ ಈ ಋಣಾನುಬಂಧಗಳಲ್ಲಿ. ನಾನೊಂದು ದೇವರ ಪಾದಕ್ಕೆಂದು ಅರ್ಪಿಸಿದ ಪುಷ್ಪ ಗಂಗೆಯ ಮುಡಿಯಲ್ಲಿ ಪರಿಮಳ ಸೂಸುತ್ತಿದೆ ಎಂದರೆ ಇದರ ಮಹಿಮೆ ಏನಿರಬಹುದು? ಎರಡು ಜೀವಿಗಳನ್ನು ಒಂದು ಮಾಡಿ ಬಂಧಿಸುವ ಶುಭ ಸೂಚನೆಯಂತಿದೆ ಈ ಸನ್ನಿವೇಶ. ಹೇ ಗಜಾನನ, ಎಲ್ಲ ನಿನ್ನ ಕೃಪೆಯಪ್ಪ, ಎಲ್ಲ ನಿನ್ನ ಕೃಪೆ. ನದಿ
ಪೃಥ್ವಿಯ ಮೇಲೆ ಬೆಳೆ ಆಗ್ತೀಯಂತೆ. ಪರಮಘಾತುಕ ಕೃತ್ಯ. ಎತ್ತ ನೋಡಿದತ್ತ ಮುತ್ತಿ ಹಾಕುತ್ತದೆ ಮೋಸ ವಂಚನೆ ಅನ್ನುವ ಏಸಿಯ ನೃತ್ಯ. ಅವುಗಳನ್ನೆಲ್ಲವನ್ನು ಅಳವಡಿಸಿಕೊಂಡು ಈ ಭೂಗರ್ಭವನ್ನು ಗಡಗ ನಡೆಸಿರುವನು ಈ ವಾಷಿಂಗ್ಟನ್. ಆದರೆ ಅಂಕೆಗಳಿಂದ ಸಂಖ್ಯೆದವರೆಗೂ ನಿಲುಕಲಾದ ಸಿರಿ ಸಂಪತ್ತು ಹೊಂದಿರುವ ಸೋದರಿ ಸಿರಿ ಮದನ ಶಕ್ತಿಯಿಂದ ಉಕ್ಕೇರಿ ನಡೆದಾಡುತ್ತಿರುವಲ್ಲ ನನ್ನ ಪುತ್ರೇಕದ ಆದಿಯಲ್ಲಿ. ತೊಂಡೆ ಹೆಣ್ಣಿನಂತಿರುವ ನಿನ್ನ ತೊಟಿಯನ್ನು ಸೇಬಿನಂತ ನಿನ್ನ ಕನ್ಯೆಯನ್ನು ಕಚ್ಚಿ ಮೃದುವಾಗಿ ಇರುವ ನಿನ್ನ ಒಕ್ಕಳ ಕೈ ಇಕ್ಕಾಗಲೇ ಮಿಕ್ಕಿ ಮೀರುವುದು ನನ್ನ ಕಾಮಕ್ಕೆ ಮತ್ತು ನಿನ್ನ ಶ್ರೀಮಂತರಿರುವ ನಿನ್ನ ಸೌಂದರ್ಯಕ್ಕೆ ಸಮಾಗಮ. ಮಂಗಳ ಬಳ್ಳಿಯಂತೆ ಬಳುತ್ತಿರುವ ನಿನ್ನ ನಡುವನ್ನು ನನ್ನ ಕಾಮದ ಹುಚ್ಚಿಗೆ ಬಲಿ ತೆಗೆದುಕೊಂಡು ಅರಿಮಿಡಿದಾಗಲೇ ಪದಮಂದಳಾಗುವುದು ನನ್ನ ಮನಕ್ಕೆ. ಕಮಾನ್ ಮಂಗಳ, ಒಂದೇ ಒಂದು ಬಾರಿ ನನ್ನ ತೋಳ ಬಂಧನದಲ್ಲಿ ಬಿಗಿದ ಅಪ್ಪಲು ಬಾ. ಸಂಗಾತಿಯೇ ನೀನೆ ನನ್ನಯ ಕವನ, ಜೊತೆಗಾತಿಯೇ ಮಧುರ ನಮ್ಮಯ ಮಿಲನ. ಉಸಿರಲ್ಲಿ ನೀನಿರುವೆ, ಕಣ್ಣಲ್ಲಿ ತುಂಬಿರುವೆ, ನೀನೆ ನನ್ನಯ ಜೀವನ, ಸಾಗಲಿ ಸುಖ ಪಯಣ. ಸಂಗಾತಿ ಸಮೃದ್ಧಿ, ಸಂಗಾತಿ ಸಮೃದ್ಧಿ.
ಗೆಳತಿಯಾಗ ಬರಲಿಲ್ಲ ಹುಚ್ಚ ಮನಸ ಕೇಳಿಲ್ಲ ಗೆಳತಿಯಾಗ ಬರಲಿಲ್ಲ ಹುಚ್ಚ ಮನಸ ಕೇಳಿಲ್ಲ ಛೇ 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 ಸಾಕಾಯ್ತ್ರಿ ಅವನ ಜೀವನ ಅಲ್ರಿ ಕಣ್ಣಿಗೆ ಮನಸ್ಸಿಗೆ ಬೇಜಾರಾಗಿ ಕಣ್ಣಿಗೆ ಕನಸಿನ ಕಾಟ ಹೆಚ್ಚಾಗಿ ಈ ಚಳಿಗಾಲದ ತಂಡಿ ತಡ್ಕೊಳಕ್ ಆಗ್ಲಾರ್ದ ಇವತ್ತು ಗಟ್ಟಿ ಮನಸ್ಸು ಮಾಡಿ ಗಳ್ಳಂಪೇಟೆಗೆ ಗರಂ ಗರಂ ಥಿಯೇಟರ್ ಪಿಕ್ಚರ್ ನೋಡಕ್ ಹೋಗಿದ್ದಾರೆ. ಆ ಪಿಕ್ಚರ್ ನೋಡುವಾಗ ಒಮ್ಮೆಂದೊಮ್ಗೆ 5-6 ಫೋನ್ ಬರ್ಬೇಕನ್ರಿ. ಅದೇ ರೀ ಕಾಡಮ್ಮ ಬೋಡಮ್ಮ ಈರಮ್ಮ ಕಂಬಾರ್ ಸಿದ್ದಮ್ಮ ಕಾಲ್ ಕುಂಟಿ ಮಲ್ಲಮ್ಮ ಮುಡಿಯಲ್ಲಿ ಚಿರದೇವಿ ಅಲೋ ಬಳಿಗಾರ ಎಲ್ಲಿದ್ಯಾ ಬೇಗ ಬಾ. ನಮ್ಮ ದೋಸ್ತೆ ಗುರಿಕಾರ ಪ್ರಿಯಾಂಕಾ ದೊಡ್ಡಕ್ಕಾಗ್ಯಾಳ ಎಲ್ಲಾರಿಗೂ ಒಂದೇ ಕಲರ್ ಬಳಿ ಹಾಕ್ಬೇಕಂತೇಳಿ ಫೋನ್ ಮಾಡಿದ್ರಿ. ಅದಕ್ಕೆ ಬಂದ್ ಗಿರಕ್ಕೆ ಆಗ್ಬೇಡದಂತೇಳಿ ಅರ್ಧ ಗಂಟೆ ಒಳಗೆ ಬರ್ತಾನೆ ಅಂತೇಳಿ ಅರ್ಧ ಪಿಕ್ಚರ್ಗೆ ಎದ್ದು ಬಂದೇನ್ರಿ. ಬೇಗ ಹೋಗಿ ಅವ್ರು ಮುಗಿಸ್ಕೊಂಡ್ ಬರ್ತೀನಿ. ಬಾರೆ 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 ನನ್ನ ಬಜಾರೆ ನಾನೇ 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 ನಿನ್ನ ಪೂಜಾರೆ ಮೂರತ್ತು ವೇದತ್ತ ಮುಂದೆ ನೀ ಹೋದಾಗ ಹಿಂದೆ ನಾ ಬರ್ತೇನೆ. ಬಾರೆ 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 ನನ್ನ ಬಜಾರೆ ನಾನೇ 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 ನಿನ್ನ ಪೂಜಾರೆ. ಹಿಂದಿಂದ ತಿರುಗೇನ ನಿನಗಾಗ ತೊರಿಗೇನ ಹಿಂದಿಂದ ತಿರುಗೇನ ನಿನಗಾಗ ತೊರಿಗೇನ ಅಚ್ಚಂದ ಸೊಕ್ಕೇನ ನಿನಗ ಅಚ್ಚಂದ ಸೊಕ್ಕೇನ ನಿನಗೇನು ಬಂಗಾರ ಹೆಚ್ಚಾಗೇನ ನಿನಗೇನು ಬಂಗಾರ ಹೆಚ್ಚಾಗೇನ ನಿನಗೇನು ಬಂಗಾರ ಹೆಚ್ಚಾಗೇನ ನಿನಗೇನು ಬಂಗಾರ ಹೆಚ್ಚಾಗೇನ. ಬಂದರ ಬಾಯಿಲೆ ಹೋದರ ಹೋಗ ಬಂದರ ಬಾಯಿಲೆ ಹೋದರ ಹೋಗ ನಿನ್ನೆನ ಸಿಂಹಕ್ಕೇನ ನಿಂದರ ಎತ್ತರ ಸಿಂಹಕ್ಕೇನ ನೀನ ಬಂಗಾರ ಕೊಡ್ತೀಯ ನನಗ ಬೆಳ್ಳಿ ಕೊಡ್ತೀಯ ನನಗ ಬಂಗಾರ ಕೊಡ್ತೀಯ ನನಗ ಬೆಳ್ಳಿ ಕೊಡ್ತೀಯ. ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳ್ಳಿಯ ಕೊಡ್ಸಕ ಅಜ್ಜಿಯ ಮಗಳೇನ ನಿನ್ನ ಅಜ್ಜಿಯ ಮಗಳೇನ ನೀನೇನು ಕಟ್ಕೊಳ್ಳಕ್ಕೇನ ಎಲ್ಲ ಇಟ್ಕೊಳ್ಳಕ್ಕೇನ ನೀನು ಹೂವಾರ ಅನ್ನೋ ಒಲ್ಲಾರ ಅನ್ನೋ ಹೂವಾರ ಅನ್ನೋ ಒಲ್ಲಾರ ಅನ್ನೋ ಬರದಿಲ್ಲ ನಿನ್ನ ಹೀಗೆ ಬರದಿಲ್ಲ ನಾನು ನಿನ್ನ ಬಿಡಲಿಲ್ಲ ನಿನ್ನ ಕೈಗೆ ಬರಲಿಲ್ಲ ನಾನು ನಿನ್ನ ಬಿಡಲಿಲ್ಲ ನಿನ್ನ ಕೈಗೆ ಬರಲಿಲ್ಲ. ನಮ್ಮ ತಗಿನ ಬಿಡಂಗಿಲ್ಲ ಬೆಳತನ ಚಾಲೂನ ಅದಕ್ಕ ಇಷ್ಟೆಲ್ಲ ಹೇಳತ್ತಿಯಲ್ಲ ನಿಂದರ ಬಂಗಾರ ಅಂತಾಲೆ ನಾನು ನಿನಗೆ ಬೆಳ್ಳಿ ಎತ್ತಲೆ ಲಿಂಗಿ ನಿನ್ನ ಹತ್ರ ಅಂತದೇನೈತಿ ಏನೈತಿ ಅಂತದೇನೈತಿ ಅವರು ನನ್ನ ಮನಸ್ಸು ಜಗತ್ತೈತಿ ಜೀವ ಎಳಿತೈತಿ ಜೀವ ಎಳಿತೈತಿ ಲಿಂಗಿ ನಿನ್ನ ಹತ್ರ ಅಂತದೇನೈತಿ ಏನೈತಿ ಅಂತದೇನೈತಿ ಅವನ ನಮ್ಮ ಮಕ್ಕಳೆಲ್ಲ ಗಿಲ್ಲಿ ಚರ್ಮುಚ್ಚಿ ಬಂಡೆ ಮಕ್ಕಳೆಲ್ಲ ಗಿಲ್ಲಿ ಚರ್ಮುಚ್ಚಿ ಬಂಡೆ ಸ್ವಲ್ಪ ಚರ್ಗ ಚರ್ಗ ಸ್ವಲ್ಪ ಚರ್ಗ ಚರ್ಗ ಸ್ವಲ್ಪ ಚರ್ಗ ಚರ್ಗ ನೋಡ್ತೇನೆ ನಿನ್ನೆಯ ಒಳಗಿನ ತಿಂಡೆ ತಿಂದೆ ತೋಚಿದಾಗ ದಡಲನ್ನು ಸೋತಾರಾಯಿ ಅಮ್ಮಯ್ಯ ಹುಡುಗರ ಎಷ್ಟು ಜಾಗತಿ ಕಾಡುವ ಮೇನ ಕಾಡಿದಷ್ಟು ಕಾಡ ಎಷ್ಟು ಕಾಡತಿ ಕಾಡುವ ನೇನ ನೀ ಕಾಡಿದಷ್ಟು ಕಾಡ ಎಷ್ಟು ನೋಡತಿ ನೋಡುವ ನೇನ ನೀ ನೋಡಿದಷ್ಟು ಚಂದ ವಾಲ್ಮೀಕ ಹುಡುಗ ಪಲುಕಡಿ ನೋಡ ಹುಡುಗಿ ಕುಳಿತಾರ ನೋಡ ನೋಡ ನೋಡಿ ಹುಡುಗರಂತ ಕುಡಿಯಲಿಲ್ಲ ಮುದುಕರಂತ ಗ್ಯಾರಂಟಿ ಕೊಡೋದು
ಕಣ್ಣಾಗರ ಮಣ್ಣು ಹಾಕ್ಲಿ ಕಳಕಳಗಿಲ್ಲ ನಾನೇನಾಗ ಒಳ್ಳೆ ಊರಿಗೆ ಬಿಟ್ಟು ಬಾಳ ಬಂದಾಗ ಹಂಗ ಬಂದು ಹಾಕ್ತಿಯಲ್ಲ ಹಣ ಹಾಕ್ತಿಲ್ಲ. ಅಲ್ರಿ ಊರಿನ ಊರಾಗ ಊರ್ಲಾರ್ದ ಎಲ್ಲಿ ಕಾಣಕ್ ಬಿಡ್ತಾರ ನೀವಾದ್ರಿ ಹೇಳ್ರಿ. ಅಲ್ಲ ಯಾಕ ಬಂದ್ ಬರ್ತಾವ ಬುದ್ಧಿ ಅಂತ ಕೇಳಿದಲ್ಲ, ಯಾಕ ಇನ್ನೊಂದ್ಸಲ ಗುಚ್ಚ ಹಂಗಾಗೈತೆ? ಯಾಕಲೆ ಸೊಕ್ಕನ ಮಯಾಗಿಂದ ಏನದು ಗುದ್ದಿಸ್ಕೊಳಕ್ ಬರೋದು? ಅಲ್ಲ ಹಗಲೆಲ್ಲ ಗುದ್ದಿಸ್ಕೊಳಕ ನಾನು ಊರಾಗಿನ ಕಾರಣ ಏನಂತ ನೀವು ಹೂ ಅಂದ್ರೆ ಇನ್ನೊಂದ್ಸಲ ಗುದ್ದಾಕ ನಾ ರೆಡಿ. ಏನಂದಿ? ಇನ್ನೇನ್ ಅನ್ಲಿ ಅನ್ನೋದನ್ನ ಹಂಗೆ ಅಲ್ಲ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದರೆ ತಾನು ರಾಂಗ್ ರೂಟ್ ಬಂದು ಗುದ್ದಿ ನನಗೆ ಯಾರಾದ್ರೂ ಕೇಳಕತ್ತಾಳಲ್ಲ, ಈಕೇನು ಎಮ್ಮೆ ಕಾಣ ಇರ್ಬೇಕಾ ಎಮ್ಮೆ ಇರ್ಬೇಕಂತೀನಿ. ಮೇಲೆ ಪ್ಯಾರ್ ಕೆ ಪೋರಿ ಈ ಕಡೆ ಎಲ್ಲಿಗೆ ಹೊಂಟಿದ್ದೆ? ಏ ಲಿಂಗಿ ನೀನಾ? ಅಯ್ಯಯ್ಯ ಬೆಳಿಗ್ಗೆ ನಿನಗೇನು ಬಂದಿತ್ತ ದೊಡ್ಡ ಬೇ ನೀ ಆನಂದ ಹೇಳ್ಕೊತ ಹೊಂಟಿದ್ದಾಗ ಏಲಿಗೆಲ್ಲ ಲಿಂಗೆ ಮನ್ಸಿಗೆ ಬಹಳ ಬೇಜಾರಾಗಿತ್ತು. ಇವತ್ತು ಪಿಕ್ಚರ್ ನೋಡಕ್ ಹೋಗಿದ್ದೆ, ನಮ್ಮ ಗಿರಗಳ ಫೋನ್ ಬಂತು, ಔಷಧದಲ್ಲಿ ಹೋಗ್ಕತ್ತಿದ್ದೆ, ಇಲ್ಲಿ ಹಿಂಗ ಆಯ್ತು ನೋಡಿ. ಹೌದಾ? ಯಾವ ಸಿನಿಮಾ ಹೋಗಿದ್ದಿಲ್ಲ ಅದು? ಲವ್ ಮಾಡಿ ನೋಡು. ಏ ಯಾಕಲ್ಲೇ ಸಾಕೆಣ ಮಯಾಗಿಂದ ಯಾಕ ಗುಳು 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 ಚಾಲು ಆಗೈತೇನ? ನಾನು ನಿನಗ ಲವ್ ಮಾಡಿ ನೋಡ್ಬೇಕ? ಬರೀ ಪಿಕ್ಚರ್ ಹೆಸರು ಹೇಳಾಕ ನಿನಗ ಲವ್ ಮಾಡ್ಬೇಕ. ನಾಳೆ ಪಿಕ್ಚರ್ ಹಾಕೈತೆ ಕೇಳಕ್ ನೀನ್ ಲಗ್ನ ಮಾಡ್ಕೋಬೇಕೇನ್? ಅಯ್ಯೋ ನನ್ನ ಕರ್ಮ, ಅದಕ್ಕೂ ಪಾಸ್ ಆಗಪ್ಪ. ಹೆಂಗೆ ನಾನ್ ನಿನ್ನ ಲವ್ ಮಾಡಂತ ಹೇಳಲ್ಲ, ಸಿನಿಮಾ ದಾಸರು ಲವ್ ಮಾಡಿ ನೋಡಂತ ಕಾಶಿನಾಥ್, ನಮ್ಮ ಉಪೇಂದ್ರ ಗುರುಗಳು ಕಾಶಿನಾಥ್ ಅಲ್ಲ ಚಲೋದವ್ರನ್ನ ಗುರುಗಳು ಮಾಡ್ಕೊಂಡು ಬಿಡು ನೀನು. ಅನ್ನ ಉಪ್ಪೆ ರಿಯಲಿ ಸ್ಟಾರ್ ರಸಿಕ ಮದುವೆ ಮಾಡ್ಕೊಂಡು ಇಟ್ಕೊಳ್ಳೋ ಅಂತ ನೀನು. ಓಹೋ ಅಂದ್ರ ಪಿಕ್ಚರ್ ಹೆಸ್ರ ಲವ್ ಮಾಡಿ ಏನು ಲವ್ ಮಾಡಿ ನೋಡೋಣಕತ್ತಾನ ಪಿಕ್ಚರ್ ಲವ್ ಮಾಡಿ ನೋಡಂತ ಹೇಳತ್ತಾನ. ಲವ್ ಮಾಡಿ ನೋಡೋದಲ್ಲ ಚಲೋ ಆಯ್ತಾ? ಬಾಂಗ ನೋಡಲ್ಲ ಬಾರ್ಕ ಹೋಗಮ್ಮ ಕಡೆ ಹೋಗಕ್ಕೆ ನಾನು ಯಾಕ
ಇಂತಹ ಪರಿಸ್ಥಿತಿಯಲ್ಲಿ ನರಳುತ್ತಿರುವ ನಾನೀಗ ಮನೆಯಲ್ಲಿ ಬೆಳೆದು ನಿಂತ ತಂಗಿಯ ಮದುವೆಯ ಚಿಂತೆ ಹೊಂದಡೆ ಪದವಿದರನಾದರೂ ಕೂಡ ಫಲವಿಲ್ಲ ಎನ್ನುವ ದುಃಖದಲ್ಲಿ ಕೊರಗುವ ನನ್ನ ಚಿಂತೆ ತಂದೆಯ ಚಿಂತೆಯೊಂದಡೆ ಈ ರೀತಿ ಎರಡು ಚಿಂತೆಗಳು ನನ್ನನ್ನು ಎಡಬಿಡದೆ ಬಾಧಿಸುತ್ತಿದೆ. ಏನೇ ಆಗಲಿ ಮನೆಯಲ್ಲಿ ಬೆಳೆದು ನಿಂತ ನನ್ನ ತಂಗಿಯ ಮದುವೆ ಮೊದಲು ಮಾಡಬೇಕು. ಹಾಗಾದ್ರೆ ನನ್ನ ತಂಗಿಗೆ ವರವನ್ನು ಎಲ್ಲಿ ಹುಡುಕುವುದು? ಅದು ವರದಕ್ಷಿಣೆ ಎಂಬ ಈ ರಾಕ್ಷಸ ಸಮಾಜದಲ್ಲಿ. ಹಾಗಾದ್ರೆ ನಾ ಏನು ಮಾಡಲಿ? ಒಂದು ವೇಳೆ ನನ್ನ ಸ್ನೇಹಿತನಾದ ರವಿಯ ಜೊತೆ ನನ್ನ ತಂಗಿಯನ್ನು ಮದುವೆ ಮಾಡಿದರೆ ಇದಕ್ಕೆ ರವಿ ಒಪ್ಪಬಹುದೇ? ಒಂದು ವೇಳೆ ಒಪ್ಪುತ್ತಿದ್ರೆ ಚೇಚೆ, ಅವನು ನನ್ನ ಪ್ರಾಣ ಸ್ನೇಹಿತ, ನನ್ನ ಮಾತನ್ನು ಖಂಡಿತವಾಗಿ ಒಪ್ಪುತ್ತಾನೆ. ಆಗ ಸ್ನೇಹಿತರಾಗಿದ್ದಂತ ನಾವು ಸಂಬಂಧಿಗಳಾಗುತ್ತೇವೆ. ದೇವ ರಂಗನಾಥ ಸ್ವಾಮಿ, ನಿಮ್ಮ ಕರುಣೆಯ ಕೃಪಕಟಾಕ್ಷದಿಂದ ನನ್ನ ಸ್ನೇಹಿತನಾದ ರವಿಯ ಕೈಯಿಂದ ನನ್ನ ತಂಗಿಯ ಕೊರಳಿಗೆ ತಾಳಿಯನ್ನು ಕಟ್ಟುವಂತೆ ಮಾಡುತ್ತೇನೆ. ಮೊದಲು ಈ ವಿಷಯವನ್ನು ನನ್ನ ಸ್ನೇಹಿತನಿಗೆ ಕೇಳಿ ಅವನ ಒಪ್ಪಿಗೆಯನ್ನು ಪಡೆಯಬೇಕು. ಎಲ್ಲಿಗೆ ಮಿತ್ರ? ಅವಸರದಲ್ಲಿ ಎಲ್ಲಿಗೆ ಹೊರಟಂತಿದೆ? ರವಿ, ನಿನ್ನನ್ನೇ ಕಾಣಲು ಹೊರಟಿದ್ದೆ, ನೀನೇ ಬಂದೆ. ತುಂಬಾ ಸಂತೋಷ. ಸಂತೋಷ? ಯಾವ ಕಾರಣಕ್ಕಾಗಿ ಮಿತ್ರ ನನ್ನನ್ನು ಭೇಟಿಯಾಗಲು ಬಂದೆ? ರವಿ, ನಿನ್ನಲ್ಲಿ ಒಂದು ಮಾತು ಕೇಳಬೇಕೆಂದರೆ ದಯವಿಟ್ಟು ನಡೆಸಿಕೊಡುವೆಯಾ ಮಿತ್ರ? ಒಂದೇಕಿ ನನಗಿರುವ ಬಡತನದ ಬಗೆಯಲ್ಲಿ ಹಣವೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ಚಾಚು ತಪ್ಪದೆ ನಡೆಸಿಕೊಳ್ಳುವೆ. ಕೇಳು ಮಿತ್ರ. ರವಿ, ಅದೇನೆಂದರೆ ಅದು ಬಸವರಾಜ, ನಿಸ್ಸಂಕೋಚವಾಗಿ ಹೇಳು ಬಸವರಾಜ. ಅವಸರವಾಗಿದ್ರೆ ಕೇಳು. ನಮ್ಮ ಈ ಪವಿತ್ರವಾದ ಸ್ನೇಹಕ್ಕಾಗಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಿರುವೆ. ಹಾಗಾದ್ರೆ ರವಿ, ನೀನು ನನ್ನ ತಂಗಿಯನ್ನು ಮದುವೆ ಆಗುವೆಯಾ? ಬಸವರಾಜ, ನಾನು ನಿನ್ನ ತಂಗಿಯನ್ನು ಮದುವೆ ಆಗಬೇಕೆ? ಹೌದು ರವಿ, ನಮ್ಮ ಸ್ನೇಹದ ಮೇಲೆ ಭರವಸೆ ನಿಟ್ಟುಕೊಂಡು ಮಾತಾಡಿದ್ದೀನಿ. ನಿನಗೆ ಒಪ್ಪಿಗೆ ಇಲ್ಲದಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಮಿತ್ರ. ಬಸವರಾಜ, ಗಂಗಾಳ ಕೈ ಹಿಡಿಯಲು ನಾನು ಸಮರ್ಥನೆ ಎಂದು ಯೋಚಿಸುತ್ತಿರುವಾಗ ನೀನು ಕ್ಷಮಿಸಿ ಎನ್ನುತ್ತಿರುವೆಯಲ್ಲೋ? ಅಂದ್ರೆ ನನ್ನ ತಂಗಿಯನ್ನು ಮದುವೆ ಆಗಲು ನಿನಗೆ ಒಪ್ಪಿಗೆ ತಾನೆ? ನಿಜವಷ್ಟೇ. ಏಕೆ ಮಿತ್ರ? ನಮ್ಮ ಈ ಪವಿತ್ರವಾದ ಸ್ನೇಹದ ಮೇಲೆ ಪ್ರಮಾಣ ಮಾಡಿ ಹೇಳುದು. ತೆಗೆದುಕೋ ಭಾಷೆ. ದೇವ ರಂಗನಾಥ ಸ್ವಾಮಿ, ನಿಮ್ಮ ಆಶೀರ್ವಾದದಿಂದ ನನ್ನ ಮತ್ತು ರವಿಯ ನನ್ನ ತಂಗಿಯ ಬಾಳು ಒಂದಾಗಿ ಸುಖ ಸಾಗರದಲ್ಲಿ ತೇಲಾಡುತ್ತಿದೆ. ರವಿ, ಇದೇ ಸಂತೋಷದಲ್ಲಿ ಅಲ್ಲಿ ಕಾಫಿ ಕುಡಿಯೋಣ ನಡಿ. ಬಸವರಾಜ, ಅದ್ಯಾವ ಜನ್ಮದರು ನಾನು ಬಂದನು ಏನು? ಇಂದು ಮುಂದೆ ಇಲ್ಲದ ಈ ಅನಾಥನ ಜೊತೆಗೆ ಸ್ನೇಹವನ್ನು ಬೆಳೆಸಿ ಜೊತೆಗೆ ಸಂಬಂಧವನ್ನು ಕೂಡ ಬೆಳೆಸುತ್ತಿರುವೆ. ನಿನ್ನ ಈ ದಯಾಳು ಗುಣವನ್ನು ಎಷ್ಟು ಕೊಂಡಾಡಿದರೂ ಸಾಲದು ಬಸವರಾಜ, ಸಾಲದು. ನಿನ್ನಂತ ಸ್ನೇಹಿತನನ್ನು ಪಡೆದ ನಾನು ನಿಜಕ್ಕೂ ಧನ್ಯ ಮಿತ್ರ, ನಾನು ನಿಜಕ್ಕೂ ಧನ್ಯ. ಈ ವಿಷಯ ಮನೆಗೆ ಹೋಗಿ ಅಪ್ಪನಿಗೆ ತಿಳಿಸೋಣ.